ಬೆಂಗಳೂರಿನಲ್ಲಿ ಅಂಗಡಿ ಮೇಲೆ ಬಿದ್ದಂತ ಬೃಹತ್ ಗಾತ್ರದ ಮರ ಇದು. ವಯಾಲಿ ಕಾವಲ್ನಲ್ಲಿ ಅಂಗಡಿ ಸಂಪೂರ್ಣವಾಗಿ ಜಖಮಾಗಿ ಹೋಗಿದೆ. ಮರದ ಕೆಳಗೆ ನಿಲ್ಲಿಸಿರುವಂತಹ ಆಟೋ ಹಾಗೆ 3 ಬೈಕ್ಗಳು ಕೂಡ ಈ ಸಂದರ್ಭದಲ್ಲಿ ಜಖಂಗೊಂಡಿವೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬೃಹತ್ ಗಾತ್ರದ ಮರ ಬಿದ್ದಂತ ಪರಿಣಾಮ ವಯಾಲಿ ಕಾವಲ್ನಲ್ಲಿ ಅಂಗಡಿ ಸಂಪೂರ್ಣವಾಗಿ ಜಖಂಗೊಂಡಿದೆ. ಮರದ ಕೆಳಗೆ ನಿಲ್ಲಿಸಿರುವಂತಹ ಆಟೋ 3 ಬೈಕ್ಗಳು ಜಖಂಗೊಂಡಿರುವಂತಹ ದೃಶ್ಯ ನೋಡಿ. ಕೇಸ್ ಏನಾದರೂ ಮನೆ ಮಠ ಅಥವಾ ಅಂಗಡಿ ಒಳಗಡೆ ಯಾರಾದರೂ ಇದ್ದಿದ್ರೆ ಪ್ರಾಣಹಾನಿ ಎಲ್ಲ ಸಂಭವಿಸ್ತಿತ್ತು. ಈ ಮರ ಗಿಡ ಇರಬೇಕಾದ್ರೆ ಮರಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿ ದೊಡ್ಡದಾಗ ಹೋಗುತ್ತೆ. ಆ ಸಂದರ್ಭದಲ್ಲಿ ಬುಡ ಸಮೇತ ಕಟ್ಟೆ ಕಟ್ಬಿಡ್ತಾರೆ, ಕಾಂಕ್ರೀಟೀಕರಣ ಮಾಡಿಬಿಡ್ತಾರೆ. ಆ ಬುಡಕ್ಕೆ ಅಲ್ಲಿಗೆ ಕಟ್ಟಾಗ್ಬಿಡುತ್ತೆ. ಅಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಬೆಂಗಳೂರಿನಲ್ಲಿ ಗಾಳಿ ಮಳೆ ಏನೂ ಇಲ್ಲ ಅಂದ್ರೂ ಕೂಡ ಬೆಂಗಳೂರಿನ ರಸ್ತೆಯಲ್ಲಿರುವಂತಹ ದೈತ್ಯಾಕಾರದ ಅಪಾಯಕಾರಿ ಮರಗಳು ಇದೀಗ ಧರೆಗುರುಳ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಮರಗಳನ್ನ ತೆರವು ಮಾಡಬೇಕಾದಂತಹ ಜಿಬಿಎ ನಿರ್ಲಕ್ಷ್ಯ ತೋರ್ತಾ ಇದೆ. ಈ ಮಧ್ಯದಲ್ಲಿ ಬೃಹತಾಕಾರದ ಮರಗಳು ಧರೆಗುರುಳ್ತಾ ಇರುವಂತದ್ದು. ಇದು ಸದ್ಯ ವಯಾಲಿ ಕವಲ್ SBI ಬ್ಯಾಂಕ್ ಮುಂಭಾಗದಲ್ಲಿದ್ದಂತಹ ಮರ. ಈ ಹಿಂದೆ ಆ ಒಂದು ಮರದ ಮೇಲ್ಭಾಗವನ್ನು ಮತ್ತೆ ಒಂದಿಷ್ಟು ಕೊಂಬೆಗಳನ್ನ ತೆರವು ಮಾಡಲಾಗಿತ್ತು. ಆದ್ರೆ ಒಂದೆರಡು ಕೊಂಬೆಗಳನ್ನ ಯಥಾಸ್ಥಿತಿಯಲ್ಲಿ ಬಿಟ್ಟು ಹೋಗಲಾಗಿತ್ತು. ಆದ್ರೆ ಇದೀಗ ಆ ಕೊಂಬೆ ನೇರವಾಗಿ ಧರೆಗುರುಳಿರುವಂತದ್ದು. ಇಂದು ಬೆಳಗ್ಗೆ 10:30 ಸುಮಾರಿಗೆ ಈ ಒಂದು ಮರ ಬಿದ್ದಂತಹ ಪರಿಣಾಮವಾಗಿ ಅಂಗಡಿಯ ಮುಂಗಟ್ಟುಗಳು ಒಂದಿಷ್ಟು ಜಖಮಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಮುಂಭಾಗದಲ್ಲಿ ನಿಲ್ಲಿಸಿದಂತಹ ಆಟೋಗಳು ಕೂಡ ಜಖಮಾಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಆಟೋವನ್ನು ಸ್ಥಳದಿಂದ ತೆರವು ಮಾಡಿದ್ರು ಕೂಡ ಆಟೋದ ಗಾಜುಗಳು ಕಾಣಸಿಗ್ತಾ ಇದೆ. ಅದರ ಜೊತೆಗೆ ಮರದ ಬುಡದಲ್ಲಿ ಪಾರ್ಕ್ ಮಾಡಿದಂತಹ ಒಂದಿಷ್ಟು ವಾಹನಗಳೇನಿದೆ, ದ್ವಿಚಕ್ರ ವಾಹನಗಳೇನಿದೆ, ಅವುಗಳು ಸಂಪೂರ್ಣವಾಗಿ ಜಖಂಗೊಂಡಿರುವಂತದ್ದು. ಪ್ರಮುಖವಾಗಿ ಆಹಾರವನ್ನು ಸೇವನೆ ಮಾಡೋದಕ್ಕೆ ಮತ್ತೆ ಇನ್ನಿತರ ಕಾರಣಕ್ಕಾಗಿ ಮರದ ಬುಡದಲ್ಲಿ ಒಂದಿಷ್ಟು ಪ್ರಯಾಣಿಕರು ತಮ್ಮ ಬೈಕ್ ಗಳನ್ನ ಪಾರ್ಕ್ ಮಾಡಿ ಹೋಗಿದ್ರು. ಅಂತ ಸಂದರ್ಭದಲ್ಲಿ ಮರ ಧರೆಗುರುಳಿದಂತಹ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಇದ್ದಂತಹ ಬೈಕ್ಗಳು ಸಂಪೂರ್ಣ ಇದೀಗ ಜಖಮಾಗಿರುವಂತದ್ದು. ಸುಮಾರು 3 ಬೈಕ್ಗಳು ಜಖಮಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಒಂದು ಆಟೋ ರಿಕ್ಷಾ ಕೂಡ ಜಖಮಾಗಿರುವಂತದ್ದು. ಇನ್ನು ಜನರ ಓಡಾಟ ಇಲ್ಲದೆ ಇರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಅದರ ಜೊತೆಗೆ ಈ ಭಾಗದ ಮರ ಏನಿದೆ, ಆ ಒಂದು ಮರದ ಕೊಂಬೆ ಉರುಳುವಂತಹ ಸಂದರ್ಭದಲ್ಲಿ ಈ ಮರದ ಮೇಲೆ ಬಿದ್ದದ್ರಿಂದಾಗಿ ಒಂದಿಷ್ಟು ಮರ ಕೆಳಗೆ ಬೀಳುವಂತಹ ವೇಗ ಕೂಡ ತಗ್ಗಿತ್ತು. ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳು ಆಗಿಲ್ಲ. ಸದ್ಯ ಇದರ ತೆರವು ಕಾರ್ಯಾಚರಣೆಯನ್ನ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಅಧಿಕಾರಿಗಳು ಬಂದು ನಡೆಸುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ. ಅದರ ಜೊತೆಗೆ ಒಂದಿಷ್ಟು ಸ್ಥಳೀಯರೇ ರಸ್ತೆಯನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ದೈತ್ಯಾಕಾರದ ಮರಗಳು ಪದೇ ಪದೇ ಧರೆಗುರುಳ್ತಾ ಇರುವಂತದ್ದು ಎಲ್ಲ ಒಂದು ಕಡೆಯಲ್ಲಿ ಅಪಾಯದ ಸೂಚನೆಯನ್ನ ನೀಡ್ತಾ ಇದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಅನೇಕ ಮರಗಳು ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಆದಷ್ಟು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಈ ರೀತಿಯಾಗಿ ಅಪಾಯಕಾರಿಯಾಗಿರುವಂತಹ ಮರಗಳು ಮತ್ತೆ ಅವುಗಳ ಕೊಂಬೆಗಳನ್ನ ಶೀಘ್ರದಲ್ಲೇ ತೆರವು ಮಾಡಬೇಕಾಗುತ್ತೆ. ಇಲ್ಲದೆ ಹೋದಲ್ಲಿ ಮುಂದೆ ಆಗುವಂತಹ ಪ್ರಾಣಾಪಾಯಗಳಿಗೆ ನೇರವಾದ ಹೊಣೆಯನ್ನ ಜಿಬಿಎಯ ಅರಣ್ಯ ಇಲಾಖೆ ಅಧಿಕಾರಿಗಳು ಹೊತ್ಕೊಳ್ಬೇಕಾಗೋದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.